ಉಮಾ ಉಮಾ ಯಾಕೆ ಹೇಳ್ತಾ ಇದ್ದೀಮ್ಮ? ಹಾಂ, ಏನಾಯ್ತು? ಅಳ್ಬೇಡ, ಸುಮ್ಮನಿರು. ನಿನ್ನ ಆಸೆ ಅಂತ ಅವ್ರಿಗೂ ಜೈಲು ಶಿಕ್ಷೆ ಆಯ್ತಾ? ಇವಾಗ ಯಾಕೆ ಹೇಳ್ತಾ ಇರೋದು ನೀನು? ಹಾಂ, ಅಳ್ಬಾರ್ದು, ಸುಮ್ಮನಿರು. ಅವ್ರಿಗೇನೋ ಜೈಲು ಶಿಕ್ಷೆ ಆಯಿತು ಮೇಡಮ್, ಆದರೆ ನಾನು ಒಂಟಿ ಆಗ್ಬಿಟ್ನಲ್ಲ ಮೇಡಮ್. ನಮ್ಮಣ್ಣ ಚಿಕ್ಕನಿಂದ ಕಷ್ಟಪಟ್ಟು ಸಾಕ್ದ ನನ್ನ. ನಾವು ಇಷ್ಟರ ಮಟ್ಟಿಗಾದ್ರಿ ಇವತ್ತು ನಮ್ಮ ಅಣ್ಣನೇ ಇಲ್ಲ ಮೇಡಮ್. ನನಗೆ ಯಾರೂ ಇಲ್ಲ ಮೇಡಮ್, ನಾನೊಬ್ಳು ಅನಾಥಲಾಗ್ಬಿಟ್ಟೆ. ನೀನು ಮೇಡಮ್ ಮೇಡಮ್ ಅಂತ ಕರಿಬಾರ್ದು, ಇನ್ಮೇಲೆ ಅಕ್ಕ ಅಂತ ಕರಿಬೇಕು, ಆಯಿತಾ? ಹಾಂ, ಅಳ್ಬಾರ್ದು, ಸುಮ್ಮನಿರು. ನಾನು ಇದೀನಲ್ಲ ನಿಮ್ಮ ಅಕ್ಕ, ಯಾಕೆ ಹೇಳ್ತಾ ಇದೀಯಾ? ಅಳ್ಬಾರ್ದು ಅಂದರೆ ಅಳ್ಬಾರ್ದು, ಸುಮ್ಮನೆ ಇರಬೇಕು. ಅಳ್ಬಾರ್ದು, ನಾವಿದ್ದೀರಲ್ಲ. ಹಾಂ, ನಾನು ಅಕ್ಕನ ಥರ ಇದ್ದೀನಿ ನೋಡಲ್ಲಿ, ನಾಸಿರ ಅಣ್ಣನ ಥರ ಇದ್ದಾನೆ. ಹಾಂ, ಯಾಕೆ ಹೇಳ್ತೀಯಾ? ನೀನು ಯಾರೂ ಇಲ್ಲದೆ ಅನಾಥರಲ್ಲ, ನಾವಿದ್ದೀವಿ ಅಲ್ವಾ ನಾಸಿರ್? ಹೌದು ಮೇಡಮ್, ಹೌದಮ್ಮ ಉಮಾ, ನಾವಿದ್ದೀವಿ. ನೀನು ಯಾಕೆ ಹೇಳ್ತಾ ಇದೆಯಾ? ಅಳ್ಬೇಡ, ಸುಮ್ಮನೆರು. ಇವ್ರೇನಪ್ಪ ನಮ್ಮ ಕಷ್ಟ ಟೈಮಲ್ಲಿ ಬಂದು ಇವ್ರು ಬೇಳೆ ಬೇಯಿಸ್ಕೊತಾರೆ ಅಂತ ಬೇಜಾರು ಮಾಡ್ಕೊಂಬೇಡಮ್ಮ. ನಾನೊಂದು ಕೆಲವೊಂದು ಪ್ರಶ್ನೆ ಕೇಳ್ತೀನಿ, ಅದಕ್ಕೆ ಕರೆಕ್ಟಾಗಿ ಉತ್ತರ ಕೊಡ್ಬೇಕು ನೀನು. ನೀನೇನಾದರೂ ಕರೆಕ್ಟಾಗಿ ಉತ್ತರ ಕೊಟ್ಟರೆ, ಇವಾಗ ಸಿಕ್ಕಾಕೊಂಡಿದ್ದಾರಲ್ಲ ಅವರಿಬ್ಬರು ಅಕ್ಕ ತಮ್ಮ ಅಂತ ನಾಟ್ಕಾಡ್ತಾ ಇದ್ದರು, ಅವರು ಪರ್ಮನೆಂಟಾಗೆ ಜೈಲಲ್ಲಿ ಇರೋ ಥರ ಮಾಡ್ತೀನಿ, ಆಯಿತಾ? ಆಯ್ತಕ್ಕ, ನೀವೇನು ಕೇಳಿದ್ರು ಹೇಳ್ತೀನಿ. ನಾನೇ ಅಲ್ವಕ್ಕ ಅವತ್ತು ನಿಮ್ಗೆ ಬಂದು ಕಂಪ್ಲೇಂಟ್ ಕೊಟ್ಟಿದ್ದು, ನಮ್ಮ ಅಣ್ಣನ ಸಾವು ಏನೋ ಅನುಮಾನ ಇದೆ ಅಂತ. ಕೇಳಿ ಅಕ್ಕ, ಏನು ಕೇಳ್ತೀರೋ? ಇವರಿಬ್ಬರ ಮೇಲೂ ನಿಮಗೆ ಯಾವ ಥರ ಅನುಮಾನ ಬಂತಮ್ಮ? ನಿಮ್ಮಣ್ಣ ಆತ್ಮಹತ್ಯೆ ಮಾಡ್ಕೊಂಡಿಲ್ಲ ಇದು ಕೊಲೆ ಅಂತ ನಿಮ್ಗೆ ಯಾವ ಥರ ಗೊತ್ತಾಯ್ತು? ಅಕ್ಕ, ಇವರಿಬ್ಬರ ಮೇಲೂ ನನಗೆ ಫಸ್ಟಿಂದ ಅನುಮಾನ ಇತ್ತು. ಯಾಕಂತಂದರೆ ನಮ್ಮಣ್ಣ ತೋಟದ ಕೆಲ್ಸಕ್ಕೆ ಹೋಗ್ತಾ ಇದ್ದ, ನಾನು ಕಾಲೇಜ್ಗೆ ಹೊರಟೋಗ್ತಾ ಇದ್ದೆ. ಇವನು ಯಾವಾಗಲೂ ತಮ್ಮ ತಮ್ಮ ಅಂತ ಬಂದಿಲ್ಲೇ ಇದೇ ಜಾಗದಲ್ಲೇ ಜೋಕಾಲಿ ಮೇಲೇ ಇಬ್ಬರು ಪಕ್ಕ ಪಕ್ಕ ಯಾವಾಗಲೂ ಕುತ್ಕೊಂಡಿರ್ತಾಯಿದ್ರು. ನಾನು ಅಲ್ಗೂ ಒಂದ್ಸರಿ ನಮ್ಮಣ್ಣಗೆ ಹೇಳಿದೆ, ನಮ್ಮಣ್ಣ ಏನೂ ಇಲ್ಲ ಬಿಡಮ್ಮ, ಅಕ್ಕ ತಮ್ಮ ಅಲ್ಲ ಹಂಗೆ ಅಂತ ಹೇಳಿದ್ರು. ಆಮೇಲೆ ಆಮೇಲೆ ನಮ್ಮಣ್ಣ ಏನು ನೋಡಿದ್ರೋ ಏನೋ ನನಗೇನು ಗೊತ್ತಾಗಲಿಲ್ಲ ಅಕ್ಕ. ಮನೆಯಲ್ಲೆಲ್ಲ ಜಗಳ ಆಗಿತ್ತು, ಮತ್ತು ಅಲ್ಲಿ ಇದು ಒಂದು ಸ್ವಲ್ಪ ಹೂವಿನ ಕುಂಡ ಎಲ್ಲ ಇಟ್ಟಿದ್ರಿ ನಾವು, ಅದೆಲ್ಲ ಒಡೆದೋಗಿತ್ತು. ಆಮೇಲೆ ನಾನು ಬರೋಷ್ಟರಲ್ಲಿ ನಮ್ಮ ಅತ್ತಿಗೆ ಹೇಳ್ತಾ ಇದ್ಲು, ಯಾಕತ್ತಿಗೆ ಅಂತಂದರೆ ನಿಮ್ಮಣ್ಣ ಬೆಟ್ಟದ ಮೇಲಿಂದ ಬಿದ್ದು ಸೂಸೈಡ್ ಮಾಡ್ಕೊಂಡಿದ್ದಾನೆ ಅಂತ ಹೇಳಿದ್ರು. ಆವಾಗ ನನಗೆ ಅನುಮಾನ ಬಂತು, ಮನೆಯಲ್ಲಿನ ಸಾಮಾನೆಲ್ಲ ಚೆಲ್ಲಾಪಿಲ್ಲಿ ಆಗೈತೆ, ಇವ್ರು ನೋಡಿದ್ರೆ ಸೂಸೈಡ್ ಮಾಡ್ಕೊಂಡವನೆ ಅಂತ ಹೇಳ್ತವ್ರೆ ಅಂತ. ಆಯಿತು, ಎಲ್ಲ ಆಯಿತು. ಮಣ್ಣು ಮಾಡಿದ್ದಾದಮೇಲೆ ಇವರಿಬ್ಬರು ಯಾವಾಗಲೂ ರೂಮಲ್ಲೇ ಇರ್ತಾಯಿದ್ರು. ಹಂಗೆ ಅನುಮಾನ ಬಂದು ನಿಮಗೆ ಕಂಪ್ಲೇಂಟ್ ಕೊಟ್ಟಿದ್ದಕ್ಕ ನಾನು. ಅಲ್ಲ, ನಿಮ್ಮಣ್ಣ ಹಿಂದೆ ಮುಂದೆ ವಿಚಾರಿಸ್ತಾನೆ ಅವ್ರ ಮದುವೆ ಆಗಬೇಕು. ಇವತ್ತು ನೋಡ್ದಾ, ಅವರೇನೋ ಹೋಗೋರೇನೋ ಹೋದ್ರು ನಿಮ್ಮಣ್ಣ. ಇವತ್ತು ನಿನ್ನ ಪರಿಸ್ಥಿತಿ? ಹಾಂ, ಇವರಿಬ್ಬರು ನಮ್ಮಣ್ಣ ಕಣ್ಣಿಗೆ ಮಣ್ಣು ಹಚ್ಚಿಬಿಟ್ರಕ್ಕ, ಮೋಸ ಮಾಡಿಬಿಟ್ಟು. ನಮಗೆ ಅಲ್ಲಷ್ಟು ಆಸ್ತಿ ಐತೆ, ಇಲ್ಲಷ್ಟು ಆಸ್ತಿ ಐತೆ, ನಾವು ಶ್ರೀಮಂತರು, ನಮ್ಮ ಅಕ್ಕ ನಿನ್ನನ್ನು ಇಷ್ಟಪಡ್ತಾವಳೆ ಅಂತ, ಅವಳು ನಾನು ನಿಮ್ಮನ್ನು ಇಷ್ಟಪಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ನಮಗೆ ಯಾಮರ್ಸ್ಬಿಟ್ಟಕ್ಕ. ನಮ್ಮ ಅಣ್ಣ ಇರೋಷ್ಟು ದಿವಸನೂ ನಮ್ಮ ಅತ್ತಿಗೆ ಯಾವಾಗಲೂ ಹಿಂಸೆ ಕೊಡ್ತಾಯಿದ್ಲು, ನನ್ನ ತಮ್ಮನಿಗೆ ನಿನ್ನ ತಂಗಿನ ಕೊಡು ಅಂತ. ನಮ್ಮ ಅಣ್ಣ ನಂಗೆ ಇಷ್ಟ ಇಲ್ಲ ಅಂತ ಹೇಳ್ತಾಯಿದ್ರು. ಆದರೂ ನಮ್ಮ ಅಣ್ಣ ತುಂಬ ನೆನಪಾಗ್ತಾನಕ್ಕ. ನನಗೆ ಈ ಮನೇಲಿ ಇರೋಕ್ಕೆ ಇಷ್ಟ ಇಲ್ಲ. ನಿಮ್ಮ ರಿಲೇಷನ್ ಮನೆಗಾದರೂ ಹೋಗಿ ಒಂದು ಸ್ವಲ್ಪ ದಿವಸ ಇರ್ಬೋದಲ್ಲ? ನನಗಿಷ್ಟ ಇಲ್ಲ ಅಕ್ಕ. ನಾವು ಅವತ್ತು ಒಂದು ಹೊತ್ತಿನ ಊಟಕ್ಕೂ ಕಷ್ಟಪಡ್ತಿದ್ದಾಗ ಯಾರೂ ಬಂದು ನಮ್ಮನ್ನು ಮಾತಾಡಿಸ್ಲಿಲ್ಲ ಅಕ್ಕ. ಅದಕ್ಕೆ ನಾವು ಯಾರ ಹತ್ರ ಕಾಂಟ್ಯಾಕ್ಟ್ ಇಟ್ಕೊಂಡಿಲ್ಲ, ಅವರು ಬರಲ್ಲ, ನಾವು ಹೋಗಲ್ಲ ಅಕ್ಕ. ಈ ಮನೆಯಲ್ಲೆಲ್ಲ ನಮ್ಮಣ್ಣ ಓಡಾಡ್ತಾ ಇರೋದೇನೆ ಅಕ್ಕ, ಮನಸ್ಸಿಗೆ ತುಂಬ ನೋವಾಗ್ತಾ ಇದೆ ಅಕ್ಕ. ಬೇಜಾರು ಮಾಡ್ಕೊಂಬಿಡ, ಸುಮ್ಮನಿರಮ್ಮ, ಬೇಜಾರು ಮಾಡ್ಕೊಂಬಿಡ. ನಿನಗೆ ನಾನಿದ್ದೀನಿ, ಆಯಿತಾ? ಬಾ, ನಮ್ಮ ಮನೆಗೆ ಹೋಗೋಣ. ನಮ್ಮ ಮನೇಲಿ 1-2 ದಿವಸ ಇರಿ ಅಂತೆ, ಎಲ್ಲ ಸರಿ ಹೋಗುತ್ತೆ. ಎಲ್ಲೂ ಬರಲ್ಲ ಅಕ್ಕ, ನಾನು ಇಲ್ಲೇ ಇರ್ತೀನಿ, ನಮ್ಮ ಮನೇಲೇ ಇರ್ತೀನಿ. ಪರವಾಗಿಲ್ಲ, ಹೋಗಮ್ಮ ಉಮಾ, ಹೋಗು. ಮೇಡಮ್ ಅವ್ರ ಮನೆಗೆ ಹೋಗು, ಅವ್ರ ಮನೆ ತುಂಬ ಜನ ಇದ್ದಾರೆ, ಯಾವಾಗಲೂ ಖುಷಿಯಾಗಿರ್ತಾರೆ ಎಲ್ಲರೂ. ಅವ್ರ ಜೊತೆ ಇರು, ನೀನೆಲ್ಲ ಮರಿತೀಯಾ? ಬಾಮ್ಮ, ಬಾ, ನಮ್ಮ ಮನೆಗೆ ಹೋಗೋಣ. ಬಾ, 1-2 ದಿವಸ ಇರಿ ಅಂತೆ. ಬಾ, ಸರಿ ಅಕ್ಕ, ಆಯಿತು. ಅದೇ ಯಾಕಮ್ಮ ಅಳ್ತಾ ಇರೋದು? ಅಯ್ಯೋ, ಟೋಪಿನ ಮಗದ ಮೇಲೆ ಹಾಕೊಂಡಿದ್ಯಾ? ಎತ್ತಿಟ ಸುಬ್ಬಾ, ಅಲ್ಲ ಟೋಪಿನ ಪಕ್ಕದಾಗಿರ್ಲಿ, ಆಟ ಆಡ್ಕೊಂಡು ಇರ್ಲಿ ಅಂತ ನಾನು ಬಿಟ್ಟೋದ್ರೆ ಮಕ್ಕದ ಮೇಲೆ ಹಾಕೊಂಡು ಅಳ್ತಾ ಇದ್ಯಾ? ಇತ್ತಿಟ ಸುಬ್ಬಾ, ಇವನು ಅನ್ಕೊಂಡ ಎಷ್ಟು ಅಳ್ತಾಯ್ತಮ್ಮ ಇದು, ಎಷ್ಟೊಂದು ಅಳ್ತೈತೆ. ಅಳ್ಬಾರ್ದು ಚಿನಿ, ಅಳ್ಬಾರ್ದು ಬಮ್ಮ. ಸಾಕು ಸಾಕು, ಎಷ್ಟು ಅಳೋದು ನೀನು, ಸಾಕು, ಅಳಬಾರ್ದು. ನೀನೇ ತಾನೇ ಟೋಪಿ ಮೇಲೆ ಹಾಕೊಂಡಿದ್ದು? ಹಾಂ, ಅಂತ ಅಳೋದು, ಹೆಂಗೆ ಅಳೋದು? ಅಮ್ಮ, ಇವತ್ತು ಇನ್ಸ್ಟಾಗ್ರಾಮಿಗೆ ಒಂದು ಹಾಡು ನೋಡಿದೆ, ಹೇಳ ನಿಂಗೆ ನಾನು. ಹಾಂ,
ಅಳೋದು ನಿಲ್ಲಿಸ್ತೀಯಾ? ತಂಗಾಳಿ ಕೂಡ ನಾಚಿ ನೀರಾಗೋಯ್ತು ನನ್ನ ತಳುಕು ಬೆಳಕಿನೊಳಗೆ, ನನ್ನ ತಳುಕು ಬೆಳಕಿನೊಳಗೆ. ಯಾಕೋ ತಪ್ಪಾಗಿ ಹೇಳಿದ್ ನೀನು ಹಾಡು ನಾನು ಅಂಕಿಸಿತಾ ಇದೆಯಾ? ಬಲ ನನ್ನ ಮಗನ ನೀನು. ಹೋಗೋ, ನಾನು ಇನ್ಮೇಲೆ ಹಾಡು ಹೇಳಲ್ಲ. ಓ ಏನೋ ನಮ್ಮ ಮಗು ಅಳ್ತಾ ಇತ್ತಲ್ಲ ಅಂತ ಹಾಡು ಹೇಳಿದ್ರೆ ನೀನು ನಗಿತಾ ಇದೆಯಾ? ನಾನು ಹೇಳಲ್ಲ ಹೋಗಿನ್ಮೇಲೆ. ಆದಿತ್ಯ, ಯಾರು ಯಾರು? ಆದಿ ಆದಿ ಯಾಕೆ ಬಂದಿದ್ಯಾ ಇಲ್ಲಿಗೆ? ಹಾಂ, ಯಾಕೆ ಬಂದಿದ್ಯಾ? ಯಾರನ್ನು ಕೇಳಿ ಒಳಗಡೆ ಬಂದೆ? ರವಿ, ರವಿ. ಕೂಗ್ಬೇಡ ಸಂಗೀತ, ಕೂಗ್ಬೇಡ. ಮಗು ನೋಡ್ಕೊಂಡು ಹೊರಟೋಗ್ಬಿಡ್ತೀನಿ. ಯಾಕೋ 2-3 ದಿವಸದಿಂದ ಕನಸ್ನಾಗೆ ಬರ್ತಾವನೆ ಮಗು. ಒಂದೇ ಒಂದ್ಸರಿ ಅವನ್ನ ಎತ್ಕೊಂಡು ನೋಡ್ಕೊಂಡು ಹೊರಟೋಗ್ಬಿಡ್ತೀನಿ ಸಂಗೀತ. ಸಂಗೀತ ನಿನ್ನ ಕಾಲ್ಕನ ಬೀಳ್ತೀನಿ, ಕೂಗ್ಬೇಡ ಸಂಗೀತ. ರವಿ, ಮೇಡಮ್ ಕರೆದ್ರಾ ಮೇಡಮ್? ರೀ ರವಿ, ನಿಮ್ಗೆ ಇಲ್ಲಿ ಕೆಲಸ ಮಾಡೋಕ್ಕೆ ಇಷ್ಟ ಇದೆಯಾ ಇಲ್ವಾ? ಯಾಕೆ ಮೇಡಮ್ ಈ ಥರ ಕೇಳ್ತಾ ಇದ್ದೀರಾ? ಹಾಂ, ಅವತ್ತು ನಾನೆಲ್ಲೋ ಸತ್ತೋಗ್ತೀನಿ ಅಂತ ಅಂದ್ಕೊಂಡಿದ್ದೆ. ಎಷ್ಟೊಂದು ದುಡ್ಡು ಖರ್ಚು ಮಾಡಿ ನನ್ನ ಪ್ರಾಣ ಉಳಿಸಿದ್ದೀರಾ. ನಾನು ಪ್ರಾಣ ಇರೋವರೆಗೂ ನಿಮ್ಮ ಸೇವೆ ಮಾಡ್ತಾ ಇರ್ತೀನಿ ಮೇಡಮ್. ಯಾಕೆ ಮೇಡಮ್, ಏನಾಯ್ತು ಮೇಡಮ್? ಅಲ್ಲಿ ನಿಂತಿದ್ದಾನಲ್ಲ ಮನುಷ್ಯ, ಅವನು ಯಾರು ಒಳಗಡೆ ಬಿಟ್ಟಿದ್ದು? ಹಾಂ, ಯಾರು ಒಳಗಡೆ ಬಿಟ್ಟಿದ್ದು? ನಾನು ಹೇಳಿದ್ದೀನಿ ತಾನೇ, ನನ್ನ ಪರ್ಮಿಷನ್ ಇಲ್ಲದೆ ಯಾರನ್ನೂ ಒಳಗಡೆ ಬಿಡಬಾರ್ದು ಅಂತ. ಮತ್ತೆ ಏನು ಕೆಲಸ ಮಾಡ್ತಾ ಇದ್ದೀರಾ? ಏನಪ್ಪ, ಅಲ್ಲ ನಿಮಗೆ ಜ್ಞಾನ ಬೇಡ? ಹಾಂ, ಏನು ಒಳಗಡೆ ಗೂಳಿ ನುಗ್ತಾ ಇರೋದೇನಾ? ನಾವೇನು ನಮ್ಮ ಕೆಲ್ಸಗಳಾಗಿ ಇರ್ತೀರಿ, ನೀವು ಈ ಕೆಲಸಕ್ಕೆ ಮಾಡ್ತೀರಲ್ಲ. ನಡಿಯಪ್ಪ, ನಡಿ ನಡಿ ಆಚೆಗೆ. ಅಣ್ಣ, ಒಂದೇ ಒಂದು ಸತಿ ಮಗು ನೋಡ್ಕೊಂಡು ಹೊರಟೋಗ್ಬಿಡ್ತೀನಿ ನಾನು. ಯಾಕೋ ಮಗು 2-3 ದಿವಸದಿಂದ ಕನಸ್ನಾಗೆ ಬರ್ತಾವ. ನಾನು ಒಂದೇ ಒಂದು ಸರಿ ಮಗುನ ಎತ್ಕೊಂಡು ಕೊಟ್ಬಿಟ್ಟು ಹೊರಟೋಗ್ಬಿಡ್ತೀನಿ. ಆದಿ ಕಂದ, ನನ್ನ ಹತ್ರಕ್ಕೆ ಬಮ್ಮ ಕಂದ, ನನ್ನ ಹತ್ರಕ್ಕೆ ಒಂದೇ ಒಂದು ಸತಿ ಬಮ್ಮ ಬಮ್ಮ. ಆದಿ, ಹೊಡಿತೀನಿ, ಬೀಳ್ತೀಯ ಕೆಳಗಡೆ. ಬಾ ಹಿಂದಕ್ಕೆ, ಹೊಡಿತೀನಿ ನಿಂಗೆ, ಬೀಳ್ತೀಯ ಕೆಳಗಡೆ. ಹೋಗ್ಬೇಡ, ಅವರೆಲ್ಲ ಮೋಸದ ಜನಗಳು. ಆದಿ ಬಾಮ್ಮ ಬಾಮ್ಮ, ಒಂದೇ ಒಂದು ಸರಿ ಎತ್ಕೊಂಡು ಹೊರಟೋಗ್ತೀನಿ ಬಾಮ್ಮ ನಿನ್ನ. ಆದಿ, ಹೊಡಿತೀನಿ ನಿಂಗೆ, ಬೀಳ್ತೀಯ ಕೆಳಗಡೆ. ಬಾಮ್ಮ ಬಾ. ರವಿ, ಏನು ನೋಡ್ತಾ ಇದ್ದೀರಿ? ಹೇಳ್ಕೊಳಂಗೆ ಆಚೆಗೆ ಹಾಕ್ರಿ. ಬಾಮ್ಮ ಆದಿ, ಒಂದೇ ಒಂದು ಸರಿ ಎತ್ಕೊಂಡ್ಬಿಡ್ತೀನಿ ಬಾಮ್ಮ ನಿನ್ನ. ಯಾಕೋ 2-3 ದಿವಸದಿಂದ ಕನಸ್ನಾಗೆ ಇದೆಯೋ, ಅದಕ್ಕೆ ಓಡ್ ಬಂದ್ಬಿಟ್ಟೆ ನಿನ್ನ ನೋಡೋಕ್ಕೆ. ಆದಿ, ಹೊಡಿತೀನಿ ನಿಂಗೆ. ಯಾಕೆ ಅಳ್ತಾ ಇರೋದು? ಹಾಂ, ಬಾ ಮಗನೆ, ಬಾರೋ, ನಾನು ನಿಮ್ಮಪ್ಪನಿಲ್ಲ, ಬಾರೋ. ರವಿ, ನಿಮ್ಗೆ ಹೇಳ್ತಾ ಇರೋದು?